ಹಲೋ ಗೈಸ್, ವೆಲ್ಕಮ್ ಟು KVO ಚಾನಲ್. ನಾನು ಆಶಿಕ್. ನಾನಿವತ್ತು ಅಪ್ಡೇಟ್ ಕೊಡೋಕೆ ಹೊರಟಿರುವಂಥದ್ದು ಒಂದು ದರ್ಶನ್ ಅವರ ಅಪ್ಕಮಿಂಗ್ ಮೂವೀಸ್ ಬಗ್ಗೆ, ಹಾಗೇನೆ ಧ್ರುವ ಸರ್ಜಾ ಅವರ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಅಪ್ಡೇಟ್ಸ್ ಇರುವಂಥದ್ದು. ಸೊ ಗೈಸ್, ಯಾವುದೇನು ಡಿಲೇ ಮಾಡದೆ ಲೆಟ್ಸ್ ದ ವಿಡಿಯೋ. ಮೊದಲನೇದಾಗಿ ಧ್ರುವ ಸರ್ಜಾ ಅವರ ಮೂವೀಸ್, ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಮಾತಾಡ್ಕೊಡೋಣ. KDಯಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವಿಜಯ್ ಸೇತುಪತಿ ಅವ್ರು ಬರ್ತಿದ್ದಾರೆ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಥರ ನಮ್ಮ ಥಾಟ್ ಪ್ರೊಸೆಸ್ ನಡೆಯೋದು ಹೇಗೆ ಅಂದರೆ, ಸೇತುಪತಿ ಅವರು ಯಾವುದೇ ಒಂದು ಸ್ಕ್ರಿಪ್ಟ್ನ ಒಪ್ಕೊಳ್ಳಲ್ಲ, ಅಂದರೆ ಸುಮ್ಮನೆ ಯಾವುದೇ ಒಂದು ಸ್ಕ್ರಿಪ್ಟ್ನ ಒಪ್ಕೊಳ್ಳಲ್ಲ. ಒಂದು ಅವ್ರ ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ. ಎಲ್ಲ ಆ್ಯಕ್ಟರು ಡಿಸೈಡ್ ಮಾಡ್ತಾರೆ ಗುರು, ಆದರೆ ಬೇರೆ ಇಂಡಸ್ಟ್ರಿಗೆ ಹೋಗಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ. ತಲೆಯಲ್ಲಿ ಇಟ್ಕೊಳ್ಳಿ, ಪ್ರೇಮ್ ಅವರ ಕಾನ್ಸೆಪ್ಟ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಅದು ಚಿಕ್ಕ ವಿಷಯ ಅಲ್ವೇ ಅಲ್ಲ, ಗೊತ್ತಾಯ್ತಾ? ಆ ಥರದ್ದೊಂದು ಇಂಪಾರ್ಟೆನ್ಸ್ ಇರುತ್ತೆ. ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಟ್ಟಾಗಲೇ ಆ ಒಂದು ಕ್ಯಾರೆಕ್ಟರ್ನ ಒಪ್ಕೊಳ್ಳೋಕ್ಕಾಗುವಂಥದ್ದು. ಹಾಗಾಗಿ ನೋಡಿ, ನನಗೆ KD ಮೂವಿ ಮೇಲೆ ಯಾವುದೇ ಒಂದು ನಂಬಿಕೆ ಇರಲಿಲ್ಲ. ಯಾವಾಗ ವಿಜಯ್ ಸೇತುಪತಿ ಅವರು ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು, ಓಕೆ ಇದೊಂದು ಪೊಟೆನ್ಷಿಯಲ್ ಇರುವಂಥ ಮೂವಿ ಗುರು. ಅಲ್ಲಿವರೆಗೂ ಧ್ರುವ ಸರ್ಜಾ ಅವರ KD ಮೂವಿನ ಬಿಟ್ಟಾಕಿ ಬರೀ ಮಾರ್ಟಿನ್ ಒಂದೇನೆ ನನ್ನ ತಲೆಯಲ್ಲಿರೋದು ಅಂತ ಆ ಒಂದು ಮೆಂಟಾಲಿಟಿಲಿ ನಾನು ಇದ್ದಿದ್ದು, ಆಯಿತಾ? ಯಾವಾಗ ಈ ವಿಷಯ ಆಚೆ ಬಂತು, ಲೈಕ್ ನಾನು ಶಾಕ್ ಆಗುತ್ತೆ ಗುರು. ಏನು ಗುರು, ಇವರು ಒಪ್ಕೊಂಡಿದ್ದಾರೆ ಅಂದರೆ ಮೂವಿ ಕಾನ್ಸೆಪ್ಟ್ ಅದ್ಭುತವಾಗಿರುತ್ತೆ, ಸ್ಟೋರಿ ಲೈನ್ ಅದ್ಭುತವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಯಾಕೆಂದರೆ ನಿಮ್ಮ ಅನಿಸಿಕೆ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಮಾರ್ಟಿನ್ ಬಗ್ಗೆ ಹೇಳೋದಾದರೆ, ಸತ್ಯವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಿಷ್ಟು ಡಿಲೇ ಮಾಡ್ತೀರಾ ಅಂತ. ಆದರೆ ಒಂದು ವಿಷಯ ಅಂತೂ ನನಗೆ ಕನ್ಫರ್ಮ್ಡ್ ಆಗಿರೋದೇನು ಅಂದರೆ, ಅವರು 26 ಜನವರಿಗೆ ಅಂದರೆ ರಿಪಬ್ಲಿಕ್ ಡೇ ದಿನ ನಮಗೊಂದು ಅಪ್ಡೇಟ್ನ ಕೊಡ್ತಾರೆ. ಅದು ಮೇಯ್ನ್ಲಿ ರಿಲೀಸ್ ಡೇಟ್ ಬಗ್ಗೆ ಆಗಿರುವಂಥದ್ದು, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಮೇಲೆ ಅವತ್ತೇ ಅಪ್ಡೇಟ್ ಬರೋಕ್ಕೆ ಹೊರಟಿದೆ ಅಂತ ಅನ್ಕೊತೀನಿ. ಅದಕ್ಕೂ ಮೊದಲು ಏನಾದರೂ ಒಂದು ಅಪ್ಡೇಟ್ ಬರುತ್ತೆ ಅಂದರೆ ನಂಗೆ ಯಾಕೋ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಯಾವುದೇ ಒಂದು ಅಪ್ಡೇಟ್ಸ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಆದರೆ ಮಾರ್ಟಿನಿಂದ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರು ಮಾರ್ಕೆಟಿಂಗ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸರೆಗಮ ಅವರಿಗೆ ಆಡಿಯೋ ರೈಟ್ಸ್ನ ಕೊಟ್ಟಾಗಿದೆ, ಇನ್ನೇನಿದ್ರೂ ಅವರ ಮೂವಿ ಬರೋಕ್ಕೊಂದು ಬಾಕಿ ಇರುವಂಥದ್ದು. ಹಾಗೆಯೇ ಧ್ರುವ ಸರ್ಜಾ ಅವರ ಮೇನ್ ನ್ಯೂಸ್ ಇಲ್ಲಿ ನಾನು ಹೇಳೋಕೊಟ್ಟಿರೋದೇನು ಅಂದರೆ, ನರ್ತನ್ ಅವ್ರ ಜೊತೆ ಒಂದು ಡೈರೆಕ್ಷನ್ ಬರ್ತಾ ಇದೆ, ಅದು ಹೊಂಬಾಳೆ ಪ್ರೊಡಕ್ಷನ್ ಜೊತೆ. ಇದು ರಿಪೋರ್ಟ್ಸ್ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು, ಯಾವುದನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ, ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು. ಹಾಗೇನಾದರೂ ಆಗಿದ್ದರೆ ಈ ಮಾರ್ಟಿನ್ ಆಗಲಿ KD ಆಗಲಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ನನಗೆ ಲೈಕ್ ಪರ್ಸ್ನಲಿ ನನ್ನನ್ನು ಕೇಳೋದಾದರೆ, ಬಗೀರಾ ಒಂದು ಅದ್ಭುತವಾಗಿರೋಂಥ ಮೂವಿ ಆಗಿರುವಂಥದ್ದು. ಬಗೀರಾ ಬಗ್ಗೆ ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಏನು ಕೇಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ಡೆವಿಲ್ ಮೂವಿ ಬಗ್ಗೆ, ದರ್ಶನ್ ಅವರ ಡೆವಿಲ್ ಮೂವಿ ಬಗ್ಗೆಯೂ ಸ್ವಲ್ಪ ಕಾನ್ಸೆಪ್ಟ್ ಇದೆ ಇಲ್ಲಿ. ಬಗೀರಾ ಬಗ್ಗೆ ನಾನು ಮಾತಾಡೋಕ್ಕಿದೆ, ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಹೇಳಬೇಕಾದ್ರೆ. ಓಕೆ, ಈಗ ಬಗೀರಾ ರೀತಿ ಒಂದು ಮೂವಿ ಬರೋಕ್ಕೆ ಹುಟ್ಟಿದೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ಅದು ಈ ಪ್ರೊಡಕ್ಷನ್ ಈ ರೀತಿ ಬರೋದಾದರೆ, ಆದರೆ ನರ್ತನ್ ಅವರ ಡೈರೆಕ್ಷನ್ ಹೇಗಿದೆ ಅಂದರೆ, ಲೈಕ್ ಮಫ್ತಿ ಎಲ್ಲ ನೀವು ನೋಡಿರ್ತೀರ ಆಲ್ರೆಡಿ, ಎಲ್ಲ ರಣಗಲ್ ನೋಡ್ತಾ ಇದ್ದೀರಾ. ಇದು ಮೇಯ್ನ್ಲಿ ನೀಲ್ ಅವ್ರ ಡೈರೆಕ್ಷನ್ ಥರನೇ ಇರುತ್ತೆ, ಆಯಿತಾ? ಲೈಕ್ ಪ್ರಶಾಂತ್ ನೀಲ್ ಅವ್ರನ್ನ ನಾವು ಹೇಗೆ ನೋಡ್ತೀವೋ ಅದೇ ರೀತಿ ನರ್ತನ್ ಅವ್ರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೇನೆ ನರ್ತನ್ ಅವರು ಯುವರಾಜ್ ಕುಮಾರ್ ಅವರ 2ನೇ ಮೂವಿ ಕೂಡ ಇವರೇ ಡೈರೆಕ್ಷನ್ ಮಾಡ್ತಾರೆ ಅಂತ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ದರ್ಶನ್ ಮೂವಿ ಅವರ ಬಗ್ಗೆ ಮಾತಾಡೋದಾದ್ರೆ, ಡಿ-ಬಾಸ್ ಅವರ ಮೂವೀಸ್ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಎಲ್ಲರೂ ಕೇಳೋಕೆ ಹೊರಟಿರುವಂಥದ್ದು, ಡಿ-ಬಾಸ್ ಅವರು ಡೆವಿಲ್ ಮೂವಿ ಬಗ್ಗೆ ಅಪ್ಡೇಟ್ ಹೇಳಿ ಅಂತ. ನಾನು ನೋಡಿ ನಿಮಗೆ ನೆನ್ನೆ ಏನಂತ ಹೇಳಿದೆ ಅಂದರೆ, ಕ್ಲಾಸ್ ಮೂವಿ ಆಗಿದೆ ಅಂತ. ಬ್ರೋ, ಕ್ಲಾಸ್ ಅಂದರೆ ಅರ್ಥ ಏನು? ನೀವು ಮಾಸ್ ಎಂಟರ್ಟೈನಿಂಗು ಕಮರ್ಷಿಯಲ್ ಅಂತ ಹೇಳ್ತೀರಾ. ನನ್ನ ಪ್ರಕಾರ ನೀವೆಲ್ಲ ಈ ಬೇರೆ ಯಾವ ಪ್ರಕಾರ ಮೂವಿ ಇಂಡಸ್ಟ್ರಿನ ಯಾವ ರೀತಿ ನೋಡ್ತೀರಾ ನನಗೆ ಗೊತ್ತಿಲ್ಲ. ಕಮರ್ಷಿಯಲ್ ಯಾವ ರೀತಿ ಇರುತ್ತೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ, ಮೂವಿ ಮೇಕಿಂಗ್ ಕಣ್ಣಾರೆ ನೋಡಿದ್ದೀನಿ. ಆ ರೀತಿ ನಾನು ಕ್ಲಾಸ್ ಅಂತ ಹೇಳ್ತಿರೋವಂಥದ್ದು, ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳೋದಾದ್ರೆ, ಮಾಸ್ ಅಂದರೆ ಲೈಕ್ ಹಳ್ಳಿಲಿದ್ದಾರೆ, ಆದರೂ ಕೂಡ BGM ಅಲ್ಲಿ ಒಂದು ರೇಂಜ್ ಕೊಡ್ತಾ ಇದೆ. ಅಂದರೆ ವಾಕಿಂಗ್ ಸ್ಟೈಲಲ್ಲಿ ಅವ್ರ ಅಪಿಯರೆನ್ಸ್ ಮೇಲೆ ಕೊಡ್ತಿರೋವಂಥ ಒಂದು ಮಾಸ್ ಲುಕ್ ಏನಿದೆ, ಲೈಕ್ ಬೀಡಿ ಸಿಗರೇಟ್ ಹಿಡಿದ್ರು ಕೂಡ, ಆಲ್ಕೋಹಾಲ್ ಹಿಡಿದ್ರು ಕೂಡ ಒಂದು ಮಾಸ್ ಲುಕ್ ಏನು ಕಾಣ್ತಿದೆ, ಅದು ನನಗೆ ಮಾಸ್ ಆಗಿರುವಂಥದ್ದು, ಒಂದು ಪಕ್ಕಾ ಲೋಕಲ್. ಆದರೆ ನಾನು ನಿಮಗೆ ಹೇಳಬೇಕು ಅಂತಿಲ್ಲ, ನಿಮಗೂ ಗೊತ್ತು ಇದು ಕ್ಲಾಸ್, ಇದು ಮಾಸ್ ಅಂತ ಫಸ್ಟ್ ಡಿ-ಬಾಸ್ ಅವರೇ ಹೇಳಿರುವಂಥದ್ದು. ಮತ್ತೆ ನಾನೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅಂತ ನನಗೆ ಅನ್ನಿಸಿರೋಂಥದ್ದು. ಡೆವಿಲ್ ಟೈಟಲಲ್ಲೇ ಗೊತ್ತಾಗುತ್ತೆ ಗುರು, ಇದು ಕ್ಲಾಸಿ ಎಂಟರ್ಟೈನಿಂಗ್ ಸಿನಿಮಾ ಆಗಿರುವಂಥದ್ದು. ಲೈಕ್ ಜಾಗ್ವೇರ್ ಹೇಗಿತ್ತು, ಬಗೀರಾ ಹೇಗಿದೆ ನೋಡಿ, ಆ ಥರ ಇರಬೇಕಾದ್ರೆ ನಾನು ಆ ಥರ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಿರೋವಂಥದ್ದು. ಆದರೆ ನೀವೇನು ಅನ್ಕೊತೀರ ಅಂದರೆ, ಕ್ಲಾಸ್ ಅಂದರೆ ನಿಮ್ಮ ತಲೆಯಲ್ಲಿ ಏನಿದೆ ನನಗೆ ಅರ್ಥ ಆಗ್ತಾಯಿಲ್ಲ, ಹೇಳಿ ನೋಡೋಣ ನಿಮ್ಮ ರೀತಿಲಿ ಕ್ಲಾಸ್ ಅಂದರೆ ಏನು ಅಂತ, ಕ್ಲಾಸ್ ಮೂವೀಸ್ ಅಂದರೆ ಏನು ಅಂತ. ನಾನಿಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರೋವಂಥದ್ದು. ಆದರೆ ನೀವು ಅದನ್ನೇ ಉಲ್ಟಾ ಕನ್ಸಿಡರ್ ಮಾಡಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಓಕೆ, ಪರವಾಗಿಲ್ಲ. ಈಗ D58 ಮೂವಿ, ಇಮ್ಮಡಿ ಪುಲಕೇಶಿ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದಾರಲ್ಲ, ಮೋಸ್ಟ್ ಪ್ರಾಬಬ್ಲಿ ಇರ್ಬೋದೇನೋ ಅಂತ. ಆದರೆ ನನ್ನ ಆಸೆ ಏನು ಅಂದರೆ, ನನ್ನನ್ನು ಕೇಳೋದಾದರೆ,
RVMN ಇದು ಬರಲ್ಲ, ನಿಮಗೆ ಲಾಸ್ಟ್ ಟೈಮೇ ನಾನು ಹೇಳಿದ್ದೆ ಈ ಪ್ರಾಜೆಕ್ಟ್ ಡ್ರಾಪ್ ಆಗಿದೆ. RVMN ಪ್ರಾಜೆಕ್ಟ್ ಏನಿದೆ ಇದು ಡ್ರಾಪ್ ಆಗಿದೆ ಅಂತ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೆ. ಆದರೆ ಈ ಥರ ಟೈಟಲ್ ಮೇಲೆ ರಾಜ ವೀರ ಮದಕರಿ ನಾಯಕ ಈ ರೀತಿ ಟೈಟಲ್ ಮೇಲೆ ಒಂದು ಅದ್ಭುತವಾಗಿರುವಂಥ ಟೈಟಲ್ ಮೇಲೆ ಹಿಸ್ಟಾರಿಕಲ್ ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡ್ತಿದ್ದಾರೆ ಅಂತಂದಾಗ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇದೆಲ್ಲ ನಾವು ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು ಹೇಳಿದ್ದೆ. ಆದರೆ ಆ ಚಿರಂಜೀವಿ ಜೊತೆ ಅಂದರೆ ಮಾತುಕತೆ ನಡೆದಿದೆ ಪ್ರೇಮ್ ಅವರ ಮೂವಿಗೆ, ಅಂದರೆ D58 ಮೂವಿಗೆ ಡಿ ಬಾಸ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು. ಅಂದರೆ TV ನ್ಯೂಸ್ ಚಾನಲೆಲ್ಲ ಓಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇದೊಂದು ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು, ಇದು ಕನ್ಫರ್ಮ್ಡ್ ಆಗಿಲ್ಲ ಅಂತ ಅಂದ್ಕೊತೀನಿ. ಯಾಕೆಂದರೆ ಆ ಥರ ಕನ್ಫರ್ಮ್ಡ್ ಏನಾದ್ರು ಆಗಿದ್ದಿದ್ರೆ ಅಲ್ಲಿ ಪೋಸ್ಟ್ಗಳು ಸ್ಟಾರ್ಟ್ ಆಗುತ್ತೆ, ಲೈಕ್ ಯುವರ್ ಡನ್ ಅಮೇಝಿಂಗ್, ಕಾಟೇರ ಡನ್ ಅಮೇಝಿಂಗ್ ಜಾಬ್, ಇಟ್ಸ್ ವೆರಿ ಗುಡ್ ಮೂವಿ, ಹಾಗೆ ಹೀಗೆ ಅಂತೆಲ್ಲ ಅವರು ಪೋಸ್ಟ್ ಹಾಕ್ತಿದ್ರು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಚಿರಂಜೀವಿ ಅವರು ಬರೋದ್ರಿಂದ ನನಗೇನು ಡಿಫ್ರೆನ್ಸ್ ಕಾಣ್ತಿಲ್ಲ, ನನಗಿದ್ರಿಂದ ಹ್ಯಾಪಿನೆಸ್ ಚೂರು ಕೂಡ ಇಲ್ಲ. ಯಾಕೆಂದರೆ ರಾಮ್ ಚರಣ್ ಅವ್ರು ಬಂದರೆ ಒಂದು ಏನಾದರೂ ಒಂದು ಡಿಫ್ರೆನ್ಸ್ ಮಾಡ್ಬೋದು ಬಿಟ್ಟರೆ, ಆದರೆ ಚಿರಂಜೀವಿಯವ್ರು ಬರ್ತಾರೆ ಅಂದಾಗ ನನಗೆ ಆ ಒಂದು ದೊಡ್ಡ ರೀತಿಯ ಒಂದು ಚೇಂಜಸ್ ಏನು ನನಗೆ ಏನು ಕಾಣಿಸ್ತಾ ಇಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಅವರ ಒಂದು ಮೂವೀಸ್ ಎಲ್ಲ ನನಗೆ ಅಷ್ಟು ಪರ್ಸ್ನಲಿ ನನಗೆ ಕೇಳೋದಾದರೆ ನನಗೆ ಅವರ ಮೂವೀಸ್ ಅಷ್ಟೊಂದೇನು ಇಷ್ಟ ಅಲ್ಲ, ನಾನು ಅವರ ದೊಡ್ಡ ಫ್ಯಾನ್ ಏನಲ್ಲ. ಆದರೆ ಇದು ನನ್ನ ಒಪಿನಿಯನ್ ಆಗಿರೋಂಥದ್ದು, ನನ್ನ ಒಪಿನಿಯನ್ ಥರ ಬೇರೆಯವ್ರ ಒಪಿನಿಯನ್ ಆಗಿರಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ಗಳು ನಿಮಗೆ ಬಿಟ್ಟಿದ್ದು. ನೀವೇನಾದರೂ ಅವ್ರು ಚಿರಂಜೀವಿಯವ್ರು ಬಂತು ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಆದರೆ ಜಾಸ್ತಿ ಆಗುತ್ತಾ? ಯಾಕೆಂದರೆ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥದ್ದು ಡೆವಿಲ್ ಮೂವಿ, ಅದಾದಮೇಲೆ D58 ಏನೋ ಒಂದು ಹಿಸ್ಟಾರಿಕಲ್ ಟೈಪ್ ಮೂವಿ ಬರೋಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕುರುಕ್ಷೇತ್ರ ಥರ ಆಗದೆ ಇರಲಿ ಅಂತ ನನ್ನ ಆಸೆ ಆಗಿರುವಂಥದ್ದು. ಯಾಕೆ ಕೇಳ್ತಿದ್ದೀನಿ ಅಂದರೆ ಲೈಕ್ ನೋಡಿ, ಕಾಟೇರದಲ್ಲೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಇದೆ. ಏನು ಗೊತ್ತಾ, ಎಲ್ಲ ಮೂವಿಲೂ ಎಲ್ಲ ದೊಡ್ಡ ಮೂವಿಲೂ ಮಿಸ್ಟೇಕ್ಸ್ ಇರುತ್ತೆ. ಅದೇ ರೀತಿ ನಮಗೆ ಕುರುಕ್ಷೇತ್ರದಲ್ಲೂ ಕೂಡ ಆಗಿರೋಂಥ ಮಿಸ್ಟೇಕ್ ಅದು ಪ್ರೇಮ್ ಅವರ ಮೂವಿಲಿ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅದು KVN ಪ್ರೊಡಕ್ಷನ್ ಆಗಿರೋದು. KVN ಅವರು ಹೊಂಬಾಳೆ ಅವರು ನಾನು ಪ್ರೌಡ್ ಫೀಲ್ ಮಾಡ್ಕೊಳ್ಳೋದು ಏನು ಗೊತ್ತಾ, ಅವರ ಪ್ರೊಡಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ಫೇಕ್ ಕಾಣಲ್ಲ, ಯಾವುದೇ ಕಾರಣಕ್ಕೂ ಯಾವ ಒಂದು ಐಟಮ್ ಕೂಡ ಫೇಕ್ ಕಾಣಲ್ಲ. ಅದು ಅವ್ರ ಕ್ಯಾಮ್ರಾ ಇಡೋದ್ರಲ್ಲಾಗಲಿ ಅವ್ರ ಪೋಸ್ಟ್ ಪ್ರೊಡಕ್ಷನ್ ಆಗಲಿ. ನಾನು ಕಾಟೇರ ಮೂವಿ ನೋಡಾದ್ಮೇಲೆ ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ರೀತಿಲಿದೆ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ ಆಯಿತು. ಆದರೆ ಪೋಸ್ಟ್ ಪ್ರೊಡಕ್ಷನ್ ಮೇಲೆ ಇನ್ನೂ ಚೂರು ವರ್ಕ್ ಮಾಡಬೇಕಿತ್ತು. ಡಿ ಬಾಸ್ ಅವ್ರು ಜಾಬ್ ಮಾಡಿದ್ದಾರೆ, ಆಮೇಲೆ ಡೈರೆಕ್ಟರ್ ಅವರು ಜಾಬ್ ಮಾಡಿದ್ದಾರೆ, ಸಾಂಗ್ ಮೇಕರ್ಸು, ಮ್ಯೂಸಿಯಮ್ ಎಲ್ಲ ಅವರು ಕೆಲಸ ಮಾಡಿದ್ದಾರೆ. ಆದರೆ ಪೋಸ್ಟ್ ಪ್ರೊಡಕ್ಷನ್ ಅವರ ಎಡಿಟಿಂಗ್ ಒಂದು ಬಾಕಿ ಇತ್ತಲ್ಲ, ಕಟ್ಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಆದರೆ ಆ ಒಂದು ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಗುರು, ಪೋಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಅದೊಂದು ಬಾಕಿ ಉಳಿದಿದೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ಹಾಗೇನೆ ಈಗ ಕಾಟೇರ 2 ಬಗ್ಗೆ ಮಾತಾಡಿದ್ರೆ, ಕಾಟೇರ ಚಾಪ್ಟರ್ 2 ಅಂತ ಬಿಗ್ ಹಿಂಟ್ ಕೊಟ್ಟಾಗಿದೆ. ಚಾಪ್ಟರ್ 1 ಅಂತ ಹೇಳ್ಬಿಟ್ಟು ಚಾಪ್ಟರ್ 1 ಎಲ್ಲರ ಫುಲ್ಫಿಲ್ ಮಾಡಿದೆ ಅಂತ. ಇದು ಆನಂದ್ ಅಡಿ ಅವರು ಸುಮ್ಮನೆ ಒಂದು ಟ್ವೀಟ್ ಹಾಕ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅವ್ರಿಗೆ ಹೇಳ್ಬೋದಾಗಿತ್ತು ಕಾಟೇರ ಬೇಡ ಮ್ಯಾಸಿವ್ ಮೂವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬೋದು. ಆದರೆ ಹೇಳಿಲ್ವಲ್ಲ, ಅವ್ರು ಹೇಳಿದ್ರು ಚಾಪ್ಟರ್ 1 ಈ ಥರ ಮಾಡ್ತು ಅಂತ. ಅದರ ಅರ್ಥ ಅವ್ರು ದೊಡ್ಡ ಹಿಂಟ್ ಕೊಟ್ಟಾಗಿದೆ, ಚಾಪ್ಟರ್ 2 ಬರ್ತಾ ಇದೆ ಅಂತ. ನಾನಂತೂ ಒಪ್ಕೊತಾ ಇದ್ದೀನಿ ಕಾಟೇರ ಚಾಪ್ಟರ್ 2 ಬರೋಕೊಟ್ಟಿದೆ ಅಂತ. ಆದರೆ ನಾನು ಎಕ್ಸೈಟೆಡ್ ಆಗಿರೋದು ಅದಕ್ಕಲ್ಲ, ಚಾಪ್ಟರ್ 1 ಏನಿದೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಂದರೆ ಚಾಪ್ಟರ್ 2 ಬರುತ್ತೆ ಅಂತ ಗೊತ್ತಾದ ಮೇಲೆ ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಯಿತು. ಯಾಕೆಂದರೆ ನೀವು ನೋಡಿ, ಚಾಪ್ಟರ್ 1ನಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾನು ಇದಕ್ಕಿಂತ ಮುಂಚೆ ಏನು ಹೇಳಿದೆ ಅದೆಲ್ಲ ಸರಿಯಾಗಿ ಬರುತ್ತೆ ಚಾಪ್ಟರ್ 2ಅಲ್ಲಿ. ಹಾಗೆಯೇ ದೊಡ್ಡ ಪ್ರೊಡಕ್ಷನ್ ಕೂಡ ಒಪ್ಕೊಳ್ಳುತ್ತೆ ಅಂತಂದರೆ ಇಲ್ಲ, ರಾಕ್ಲೈನ್ ಅವರು ಮಾಡ್ತಾರೆ. ಆದರೆ ನನಗೆ ನಂಬಿಕೆ ಇರುವಂಥದ್ದು ತರುಣ್ ಸುಧೀರ್ ಅವ್ರ ಮೇಲೆ. ಅವ್ರು ಯಾವುದೇ ಕಾರಣಕ್ಕೂ ಇದು ಹಿಂಗಾಗಿದೆ ಇಷ್ಟಕ್ಕೆ ಅಲ್ಲ, ಅವ್ರದ್ದು ಏನಾದ್ರು ಒಂದು ಯೂನಿಕ್ ಬೇಕು ಅಂತ ಅವ್ರು ಯಾವಾಗಲೂ ಒಂದು ಯೂನಿಕ್, ಒಂದು ಮೂವಿಗಿಂತ ಇನ್ನೊಂದು ಮೂವಿ ಡಿಫ್ರೆಂಟಾಗೇ ಇರಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿ ತರುಣ್ ಸುಧೀರ್ ಅವರಾಗಿರುವಂಥದ್ದು. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೇನು ಅನ್ಸೋ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೆಸರುವಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.